ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದನಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೀನಿ. ಇದು 2ನೇ ದಿವಸದ ಗಣಪತಿ ಪೂಜೆ ನೋಡ್ರಿ. ಇಲ್ಲಿ 4 ಗಂಟೆಗೆ ಎದ್ದನ್ರಿ. ನಾನು 4 ಗಂಟೆಗೆ ಎದ್ದ. ನಿನ್ನೆ ನೈಟ್ ಅದು ಒಂದು ಸ್ವಲ್ಪ ಬಾಂಡೆ ಅದು ತೊಳೆದಿದ್ದಿಲ್ರಿ. ಇಲ್ಲೇ ಗಣಪತಿ ಕುಂದಿರ್ಸಿರ್ತಾರೆ. ಇಲ್ಲೊಂದು ಸ್ವಲ್ಪ ಅಡುಗೆ ಅದು ಮಾಡಿರ್ತಾರೆ ರೀ. ಹಿಂಗಾಗಿ ಅಲ್ಲಿ ಊಟ ಅದು ಮಾಡಿ ಹೋಗ್ಬೇಕಾರೆ ಎಲ್ಲ ಮಂದಿ ಹೋಗ್ಬೇಕಾರೆ ಲೇಟ್ ಆಕತ್ರಿ. 11 ಗಂಟೆ ಆಕತಿ. ಹಿಂಗಾಗಿ ಬಾಂಡೆ ಏನು ತೊಳ್ಯಾಕೆ ಹೋಗಿದ್ದಿಲ್ರಿ ನಾನು. ಮುಂಜಾನೆ ಲಘು ಎದ್ದು ತೊಳ್ಕೊಂಡ್ರೆ ಆತದಂದು ಬಿಟ್ಟಿದ್ನಿ. ಹಿಂಗಾಗಿ 4 ಗಂಟೆಗೆ ಎದ್ದ ಬಾಂಡೆ ಅದು ತೊಳ್ಕೊಂಡು ಕಸ ಹೊಡ್ಕೊಂಡು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಜಳಕ ಮಾಡಿ ಬರ್ಬೇಕಾರೆ 5 ಗಂಟೆ ಆಗಿತ್ತು ರೀ. 5 ಗಂಟೆ ತನಕ ಆರಾಮಾಗಿತ್ತು ರೀ. 5:15 ಆಗಿತ್ತು ರೀ. ಅದಾದ್ಮ್ಯಾಗ ಬಂದೆಲ್ಲ ಅವನ್ನೆಲ್ಲ ಪತ್ರಿ ಅದು ಬುಟ್ಟಿ ತೆಗೆದಿಟ್ಕೊಳತ್ತನ್ರಿ. ಈಗ ಪ್ಲಾಸ್ಟಿಕ್ ಕಾಳಿ ಹುಡ್ಕ್ಯಾಡ್ಕೊತ ಕುಂದ್ರೆ ಟೈಮ್ ಇಲ್ಲ. ಹಿಂದಿಂದ ಹುಡ್ಕ್ಯಾಡಿ ಹಾಕಿದ್ರೆ ಆತಂದು ಈಗ ಬುಟ್ಟಿ ಒಳಗೆ ತೆಗಿಯತ್ತ ನೋಡ್ರಿ. ನೀನು ಏರ್ಸಿದ ಪತ್ರಿ ಎಲ್ಲ ಕಂಪಲ್ಸರಿ ಅವನ್ನ ಒಂದು ಪ್ಲಾಸ್ಟಿಕ್ ಹಾಳಿ ಒಳಗನ ಹಾಕಿಡ್ರಿ. ಒಂದು ಡಬ್ಬಿ ಒಳಗಾರ ಹಾಕಿಡ್ರಿ, ಹತ್ರಗಾರ ಹಾಕಿಡ್ರಿ. ಅಂದ್ರೆ ಇಲ್ಲಿ ಕೈ ಕಾಲು ಆಗೋದು ಎಲ್ಲಿ ಉಗಿಬೇಡ್ರಿ. ಎಲ್ಲ ತೆಗೆದು ಚಲೋ ತಂಗಿ ಹಾಕಿಡ್ಬೇಕ್ರಿ. ಅವನ್ನ ಹಾಕಿಟ್ಟು ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಇಲ್ಲಿ ಹೊಳ್ಳಿ ಪೂಜೆ ಮಾಡ್ಕೊಂಡೆ ನೋಡ್ರಿ. ನಾನು ಹೂ ಮಾತ್ರ ಮಸ್ತ್ ತಂದಾರಿ ನಮ್ಮ ಮನೆಯವರ. ಇಲ್ಲಿ ಯಾರಿಗೂ ಹೊಲ್ದಾನವ್ರು ಹೇಳಿದ್ರಂತ ತೊಂಬರ್ರಿ. ಬರ್ರಿ ಅದಾವ್ರಿ ಹೂ ಮಾತ್ರ ಭಾಳ ಇಷ್ಟ ಆದವ್ರಿ. ಹೂವು ತೋರಿಸ್ತೇನೆ ರೀ ನಿಮಗೆ ಮಧ್ಯಾಹ್ನದ ವಿಡಿಯೋ. ಇದು ಹೆಂಗೆ ಹೂ ಎಷ್ಟು ಚಂದ ಹಳೆ ಅಂತ. ಇವು ನಸಕ್ನೇ ಪೂಜೆ ಮಾಡೋದ್ರಿಂದ ಹೂ ಸರಿಯಾಗಿ ಎಳಿರಂಗಿಲ್ಲರವ ನೋಡ್ರಿ. ಇಲ್ಲಿ ಎಷ್ಟು ಚಂದ ಕಾಣತೈತಿ. 2ನೇ ದಿವಸದ ಗಣಪತಿ ಪೂಜೆ ಮುಗೀತು ನೋಡ್ರಿ. ಮತ್ತು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ನೋಡ್ರಿ. ನಿನ್ನೆ ವಿಡಿಯೋ ಏನು ಅರ್ಧ ಕತ್ತಿ ಹೇಳೇನ್ರಿ. ನಾ ಇನ್ನು ಅರ್ಧ ಕತ್ತಿ ಮುಂದೈತಿ ಕೇಳ್ರಿ. ಕತ್ತಿ ಕೇಳ್ಬೇಕ್ರಿ. ಕತ್ತಿಗೆ ಓದೋರಿಗೆ ಎಷ್ಟು ಫಲ ಸಿಗ್ತೈತೆ ಅಷ್ಟು ಕೇಳೋರಿಗೂ ಫಲ ಸಿಗ್ತೈತೆ. ಅಂದ್ರೆ ಎಷ್ಟು ಇದು ಇರ್ಬೋದು ಹೇಳ್ರಿ ಆ ಕತ್ತಿ ಒಳಗೆ. ನೋಡ್ರಿ ಇಲ್ಲಿ 21 ಪ್ರದಕ್ಷಿಣೆ ಹಾಕ್ಬೇಕ್ರಿ. ನಾವು 21 ಸುತ್ತ ಹಾಯ್ಬೇಕು. ಹಿಂಗಾಗಿ 21 ರೌಂಡ್ ಹಾಯತ್ತ ನೋಡ್ರಿ. ನಾ ಇಲ್ಲಿ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು ಇನ್ನು ರೌಂಡ್ ಆದ ಕತ್ತಿ ಓದೋದ್ರಿ. ಹಿಂಗಿರ್ತೈತೆ ರೀ ಇದು. 2ನೇ ದಿವಸದ ಗಣಪತಿ ಪೂಜೆ ಕಂಪ್ಲೀಟ್ ಆಯ್ತು ರೀ. ಈಗ ಇನ್ನು 19 ದಿವಸ ಉಳಿದು ನೋಡ್ರಿ. ಆ ದಿವಸ ಹೋಗೋಕೆ ಏನು ತಡನ ಇಲ್ರಿ. ಈಗ ಮತ್ತೆ ಅನ್ನೋದ್ರಾಗ ಬರ್ತಾವೆ ಹೋಗೋ ದಿವಸ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಡೈಲಿ ರೂಟೀನ್ ಹಾಕೋದಾರೆ ಬಿಡ್ರಿ. ಅವನೇನು ಶೇರ್ ಮಾಡೋಕೆ ಹೋಗ್ಬೇಡ್ರಿ. ಇಂಥವು ದೇವ್ರು ಇದ್ದದ್ದು ಒಂದು ಸ್ವಲ್ಪ ಶೇರ್ ಮಾಡಿರಿಪ್ಪ. ಶೇರ್ ಮಾಡಿರಿ. ಅಂದ್ರೆ ಕೇಳ್ಬೇಕ್ರಿ ಅದು ಮತ್ತೊಬ್ರು ದೇವ್ರದ. ಹಿಂಗಾಗಿ ಶೇರ್ ಮಾಡಿರಿ. ನಿಮ್ಗೆ ಆದಷ್ಟು ಶೇರ್ ಮಾಡಿರಿಪ್ಪ ಎಲ್ಲರೂ. ಅಲ್ಲಿ ದೇವ್ರ ಜಗಲಿ ಮ್ಯಾಗದು ಏನೇನು ಇರ್ತಾವಲ್ಲ, ರೊಕ್ಕ ಪುರದು, ಆಮೇಲೆ ಉದ್ದಿನ ಕಡ್ಡಿ ಇವನ್ನೆಲ್ಲ ತೆಗೆದು ಕಡೆ ಗ್ಯಾಸ್ ಕಟ್ಟಿ ಮಾಡಿ ಇಟ್ಕೊಂಡಿರ್ತೀನಿ ರೀ. ನಾನು ಅಲ್ಲೇ ಸನಿಯದ ಗ್ಯಾಸ್ ಕಟ್ಟಿ ಬಾಜುನ ನಾನು ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಎಲ್ಲ. ಹಿಂಗಾಗಿ ಈಜಿ ಆಗಿಬಿಡ್ತದೆ ರೀ. ಅಲ್ಲೇ ಬಾಜುನ ಐತೆ ನನಗೆ. ಇನ್ನು ಕತ್ತಿ ನೋಡ್ರಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭು ನಿರ್ವಿಘ್ನಂ ಕರುಮದೇಹ ಸರ್ವಕಾಯೇಷು ಸರ್ವದಾ. ಮರುದಿನ ವನಭೋಜನಕ್ಕೆಂದು ಹೋಗಿ ರಾಣಿಯನ್ನು ಅಲ್ಲೇ ಬಿಟ್ಟು ಕಿನ್ನಿ ಮನಸ್ಸಿನಿಂದ ರಾಜಧಾನಿಗೆ ಬಂದು ತಲುಪಿದನು. ರಾಣಿಯು ಎಚ್ಚೆತ್ತು ನೋಡುತ್ತಾಳೆ. ರಾಜನಿಲ್ಲ, ತನ್ನ ಪರಿವಾರದವರಿಲ್ಲ. ಇದನ್ನು ನೋಡಿ ಬಹಳ ಗಾಬರಿಯಿಂದ ಅತ್ತಿತ್ತ ನೋಡಿ ಹುಡುಕಾಟ ಪ್ರಾರಂಭ ಮಾಡಲು ಯಾರೂ ಕಾಣದಿದ್ದ ಪ್ರಯುಕ್ತ ಅಳಲು ಪ್ರಾರಂಭ ಮಾಡಿದಳು. ಕೊನೆಗೆ ಕಾಲ್ಗಾಡಿನಿಂದ ಸಾಗುತ್ತಿರುವಾಗ ದಾರಿಯಲ್ಲಿ ಎತ್ತರವಾದ ಗಿಡಮರಗಳು, ಪ್ರಾಣಿಗಳು ಹುಂಕಾರ ಆರ್ತನಾದ ಕೇಳುತ್ತಾ ಬಳಲುತ್ತಿರು. ಅಲ್ಲಿಯೇ ಒಂದು ಗೋಸ್ವಾಮಿಯ ಮಠವಿತ್ತು. ಅಲ್ಲಿ ಗೋಸ್ವಾಮಿಯು ವಾಸವಾಗಿದ್ದನು. ಅಡವಿಯಲ್ಲಿ ಏಕಾಂಗಿಯಾಗಿ ಬರುತ್ತಿರುವ ರಾಣಿಯನ್ನು ಕಂಡು, ತಾಯೇ, ನೀನು ಯಾರು ಮತ್ತು ಊರು ಯಾವುದು? ಇಲ್ಲಿ ಏಕಾಂಗಿಯಾಗಿ ಬರಲು ಕಾರಣವೇನು ಎಂದು ಕೇಳಲು, ಅಯ್ಯ, ನಾನು ರಾಣಿ ಇದ್ದೇನೆ. ರಾಜನು ವನಭೋಜನಕ್ಕೆಂದು ಕರೆದುಕೊಂಡು ಬಂದು ನನ್ನನ್ನು ಈ ಅಡವಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರನ್ನು ಹುಡುಕುತ್ತಾ ಬಂದಿರುತ್ತೇನೆ ಎಂದು ಗಟ್ಟಿಯಾಗಿ ಅಳೋದಕ್ಕೆ ಪ್ರಾರಂಭ ಮಾಡಿದಳು. ತಾಯಿಯೇ, ಅಳಬೇಡ. ನಿನ್ನ ರಾಜನು ಸಿಗುವವರೆಗೂ ನನ್ನ ಮನೆಯಲ್ಲೇ ಇರು. ನಾನು ನಿನ್ನನ್ನು ಮಗಳ ಹಾಗೆ ಜೋಪಾನ ಮಾಡುತ್ತೇನೆ ಎಂದು ಸಮಾಧಾನ ಹೇಳಿ ಮನೆಗೆ ಕರೆದುಕೊಂಡು ಹೋದನು. ಮರುದಿನ ಗೋಸ್ವಾಮಿಯು ಭಿಕ್ಷೆ ಮಾಡಿಕೊಂಡು ಬರುವುದಕ್ಕೆ ಪಟ್ಟಣಕ್ಕೆಂದು ಹೋದನು. ಆದರೆ ಅಲ್ಲಿ ಪ್ರತಿದಿನ ಸಿಗುವ ಭಿಕ್ಷೆಯೂ ಸಿಗಲಿಲ್ಲ. ಅದೇನು ಹೀಗಾಯಿತು ಅಂತ ಆಲೋಚನೆ ಮಾಡುತ್ತಾ, ಇವತ್ತಿನ ದಿನ ನಾನೇನು ಊಟ ಮಾಡಲಿ ಮತ್ತು ರಾಣಿಯ ಊಟಕ್ಕೆ ಏನು ಕೊಡಲಿ ಎಂದು ಆಲೋಚನೆ ಮಾಡುತ್ತಾ ಮನೆಗೆ ಬಂದನು. ಸ್ವಾಮಿಯು ಬಂದಿದ್ದನ್ನು ನೋಡಿ, ಅಪ್ಪ, ನನಗೆ ಏನು ತಂದಿದ್ದಿ? ಬಹಳ ಹಸಿವಾಗಿದೆ ಎಂದು ಆತುರದಿಂದ ಕೇಳಿದಳು. ಅದಕ್ಕೆ ಸ್ವಾಮಿಯು, ಅಮ್ಮ, ಏನು ತರಲಿ? ಪ್ರತಿ ದಿವಸ ಸಿಗುವ ಭಿಕ್ಷೆಯೂ ಸಿಗಲಿಲ್ಲ ಅಂದ ಮೇಲೆ ನಿನಗೆ ಏನೋ ಕೊಡಲಿ ಎಂದು ಹೇಳಲು, ರಾಣಿಯು ರಾಜನನ್ನು ಕಳೆದುಕೊಂಡಿದ್ದರಿಂದ ಮತ್ತೆ ಹಸಿವಿನ ಬಾಧೆಯಿಂದ ಅಳಲು ಪ್ರಾರಂಭ ಮಾಡಿದಳು. ಆಗ ಗೋಸ್ವಾಮಿಯು, ತಾಯಿ, ಅಳಬೇಡ. ಆಕಳು ಸಗಣಿಯನ್ನು ತೆಗೆದುಕೊಂಡು ಬಾ. ಶಕುನವನ್ನು ನೋಡಿ ಹೇಳುತ್ತೇನೆ ಎನ್ನಲು ರಾಣಿಯು ಸಗಣಿಯನ್ನು ತಂದುಕೊಟ್ಟಳು. ಗೋಸ್ವಾಮಿಯು ಶಕುನವನ್ನು ನೋಡಲಾಗಿ, ರಾಣಿಯು ಶ್ರೀ ವರಸಿದ್ಧಿ ಗಣೇಶನ ವ್ರತವನ್ನು ಉಲ್ಲಂಘನೆ ಮಾಡಿದ್ದರಿಂದ ಇಂತಹ ವಿಪತ್ತು ಪ್ರಾಪ್ತಿಯಾಗಿದೆ ಎಂದು ರಾಣಿಗೆ ಹೇಳಿದನು. ಈಗಲಾದರೂ ಶ್ರೀ ವರಸಿದ್ಧಿ ಗಣೇಶನ ವ್ರತವನ್ನು ಮಾಡು. ಬಂದಿರತಕ್ಕಂಥ ಪಾಪಗಳನ್ನೆಲ್ಲ ಪರಿಹಾರವಾಗುತ್ತವೆ ಎಂದು ಹೇಳಿದನು. ಈಗಲಾದರೂ ಆಗ ರಾಣಿಯು ಮಾಡಿದ
ಅಪರಾಧದ ಅರಿವುಂಟಾಗಿ ಅಲ್ಲಿಯೇ ಪೂಜೆಗಳನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿದಳು. ಅದೇ ದಿವಸ ರಾತ್ರಿ ರಾಜನ ಕನಸಿನಲ್ಲಿ ಶ್ರೀ ವರಸಿದ್ಧಿ ಗಣೇಶನು ಕಾಣಿಸಿಕೊಂಡು, ಹೇ ರಾಜ, ನಿನ್ನ ರಾಣಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ರಾಜನು, ಅಡವಿಯಲ್ಲಿ ಹುಲಿ ಕರಡಿ ತಿಂದಿದೆಯೋ ಅಥವಾ ಜೀವದಿಂದ ಇದ್ದಾಳೋ ಇಲ್ಲವೋ ಎಂದು ಎಲ್ಲಿ ಹುಡುಕಲಿ ಎಂದು ಕೇಳಲು, ರಾಣಿಯು ವಾಸ ಮಾಡುವ ಮನೆಯಲ್ಲಿ ವಿವರಿಸಿ, ಅಲ್ಲಿ ಸುಖದಿಂದ ಇದ್ದಾಳೆ, ನಾಳೆಯೇ ಕರೆದುಕೊಂಡು ಬಾ ಎಂದು ಹೇಳಿ ಅಂತರ್ತನಾದನು. ರಾಜನು ಬೆಳಿಗ್ಗೆ ಎದ್ದವನೇ ರಾಣಿಯನ್ನು ಕರೆದುಕೊಂಡು ಬರಲು ಅಡವಿಗೆ ಹೊರಟನು. ರಾಜನನ್ನು ನೋಡಿ ಗೋಸ್ವಾಮಿಯು ತನ್ನನ್ನು ಹಿಡಿಯಲು ಬಂದಿದ್ದಾನೆ ಎಂದು ತಿಳಿದು ಓಡಿ ಹೋಗಲು ಪ್ರಯತ್ನಿಸಿದನು. ಗೋಸ್ವಾಮಿಯು ಅಭಯವಿತ್ತು. ನಾನು ರಾಣಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ, ನನ್ನ ಸಂಗಡ ಕಳಿಸಿಕೊಡಿ ಎಂದು ಕೇಳಲು, ಅದಕ್ಕೆ ಗೋಸ್ವಾಮಿಯು ಸಂತೋಷದಿಂದ ಹೇಳುತ್ತಾನೆ, ರಾಜನೇ, ಇಷ್ಟು ದಿವಸ ಮಗಳು ಹಾಗೆ ಸಂರಕ್ಷಣೆ ಮಾಡಿದ್ದೇನೆ. ನನಗೆ ಬಹಳ ದುಃಖವಾಗುತ್ತದೆ. ಎಷ್ಟಾದರೂ ಹೆಣ್ಣು ಮಕ್ಕಳು ಕೊನೆತನಕ ಗಂಡನ ಮನೆಯಲ್ಲಿಯೇ ಇರತಕ್ಕದ್ದು. ಆದ್ದರಿಂದ ಉಪಾಯವಿಲ್ಲದೆ ಕಳಿಸುತ್ತೇನೆ ಎಂದು ಹತ್ತಿರ ಇದ್ದು ಬುತ್ತಿಯನ್ನು ಕಟ್ಟಿಕೊಟ್ಟನು. ರಾಜ್ಯ ರಾಣಿಯರು ಅಲ್ಲಿಂದ ಹೊರಟು ಬರುತ್ತಿರಲು ದಾರಿಯಲ್ಲಿ ಒಂದು ಸುಂದರವಾದ ಸರೋವರವನ್ನು ಕಂಡು ರಾಣಿಗೆ ಹೇಳುತ್ತಾನೆ, ನಿನ್ನ ತಂದೆ ಕಟ್ಟಿಕೊಟ್ಟ ಬುತ್ತಿಯನ್ನು ಬಿಚ್ಚು, ಇಬ್ಬರು ಊಟ ಮಾಡಿ ಪ್ರಯಾಣ ಮಾಡೋಣ ಎನ್ನಲು, ರಾಣಿಯು ತನ್ನ ತಂದೆಯ ಕಡು ಬಡವನಿದ್ದಾನೆ, ನಿಮ್ಮ ಘನತೆಗೆ ತಕ್ಕಂತೆ ಅವರೇನು ಕೊಡಲಾಗುತ್ತದೆ ಎಂದು ಹೇಳಲು, ಅದಕ್ಕೆ ರಾಜನು, ಯಾವ ಅಭ್ಯಂತರವೂ ಇಲ್ಲ ಮತ್ತು ನನಗೆ ಯಾವ ಸಂಕೋಚವೂ ಇಲ್ಲ, ಕಾರಣ ನೀನು ಬುತ್ತಿ ಗಂಟು ಬಿಚ್ಚೆಂದು ಹೇಳಿದನು. ಗಂಟು ಬಿಚ್ಚಿ ನೋಡುತ್ತಾಳೆ, ಪರಮಾಶ್ಚರ್ಯವಾಯಿತು. ರಾಣಿಯ ತಂದೆ ಕಟ್ಟಿಕೊಟ್ಟ ಸಾಧಾರಣ ಬುತ್ತಿ ಹೋಗಿ ಪಂಚಭಕ್ಷ ಪರಮಾನ್ನವಾಯಿತು. ಶ್ರೀ ವರಸಿದ್ಧ ಗಣೇಶನ ಮಹಿಮೆಯನ್ನು ಕೊಂಡಾಡುತ್ತಾ ಊಟ ಮಾಡಿ ಸುಖವಾಗಿ ಊರಿಗೆ ಬಂದು ತಲುಪಿದರು. ರಾಣಿಯು ಶ್ರೀ ವರಸಿದ್ಧ ಗಣೇಶ ವಿನಾಯಕನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಅನಂತ ಭಕ್ತಿಯಿಂದ ಪೂಜೆಯನ್ನು ಮಾಡಿದಳು. ಮುತ್ತೈದರಿಗೆ ಊಟಕ್ಕೆ ಹೇಳಿ ದಾನ ದಯಾದಿಗಳನ್ನು ಕೊಟ್ಟು ತೃಪ್ತಿಸಿದಳು. ರಾಣಿಯು ಪ್ರಧಾನ ಮಂತ್ರಿ ರಾಜ್ಯದಲ್ಲಿರುವ ಹಸಿದವರನ್ನು ಬಳಲಿದವರು ನಿರ್ಗತಿಕರು ಕರೆದುಕೊಂಡು ಬರಲು ತಿಳಿಸಿದಳು. ಪ್ರಧಾನ ಮಂತ್ರಿಯು ರಾಜ್ಯದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ನೋಡುತ್ತಾನೆ. ಎಲ್ಲರೂ ಉಂಡು ತಿಂದು ಸುಖದಿಂದ ಇದ್ದರು. ಅಲ್ಲಿ ಒಬ್ಬ ಬಡವ ಹೆಂಡತಿಯ ಅಳುತ್ತಾ ಕುಳಿತುಕೊಂಡಿದ್ದಳು. ಪ್ರಧಾನ ಮಂತ್ರಿಯು, ರಾಣಿಯು ನಿಮ್ಮನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ ಎಂದನು. ಅಯ್ಯ, ನಾನು ಹೇಗೆ ಬರಲಿ? ನನ್ನ ಗಂಡನಿಗೆ ಕಾಯಿಲೆಯಾಗಿದೆ, ಹಾಗೋ ಹೀಗೋ ಸಾಯುವ ಸ್ಥಿತಿಯಲ್ಲಿದ್ದಾರೆ. ನನ್ನ 7 ಜನ ಮಕ್ಕಳು ಬಂದಿಖಾನೆ ಸೇರಿದ್ದಾರೆ. 7 ಕೊಪ್ಪರಿಗೆ ಹಣ ಸಮುದ್ರದಲ್ಲಿ ತೇಲಿ ಹೋಗಿದೆ. ಆದ ಕಾರಣ ಹೇಗೆ ಬರಲಿ? ರಾಣಿಯೇ, ಇಲ್ಲಿ ಬಂದು ಶ್ರೀ ವರಸಿದ್ಧಿ ಗಣೇಶನ ಪೂಜೆಯನ್ನು ಇಲ್ಲೇ ಮಾಡಲಿಕ್ಕೆ ಹೇಳು ಎಂದಳು. ಅದಕ್ಕೆ ಪ್ರಧಾನಮಂತ್ರಿಯು ರಾಣಿ ಹತ್ತಿರ ತಿಳಿಸುತ್ತೇನೆ ಎಂದು ಹೊರಟನು. ರಾಣಿಯು ಬಡವನ ಹೆಂಡತಿ ಹೇಳಿದ ಸಮಾಚಾರ ತಿಳಿಸಿದನು. ಅದಕ್ಕೆ ರಾಣಿಯು ಖುಷಿಗೊಂಡು ಶ್ರೀ ವರಸಿದ್ಧ ಗಣೇಶನ ವೈಭವದಿಂದ ಆ ಅಡವಿಯಲ್ಲಿ ಮನೆಗೆ ಕರೆದುಕೊಂಡು ಬಂದಳು. ಅಲ್ಲಿ ಯೋಗ್ಯವಾದ ಆಸನಗಳ ಮೇಲೆ ಶ್ರೀ ವರಸಿದ್ಧ ಗಣೇಶನನ್ನು ಕೂಡಿಸಿ ವಿಧಿಪೂರ್ವಕ ಪೂಜೆಯನ್ನು ಆ ಬಡವನ ಹೆಂಡತಿಯ ಕೈಯಿಂದಲೇ ಮಾಡಿಸಿ 21 ಮಂತ್ರಾಕ್ಷತೆಯ ಏರಿಸಿ ಪ್ರಸಾದವನ್ನು ಕೊಟ್ಟು ತಾನು ಸೇವಿಸಿದಳು. ಹೀಗೆ ಪೂಜೆಯು 21 ದಿನಗಳು ಮುಗಿದು ಯಾವುದರ ಒಳಗಾಗಿ ಆ ಬಡವನ ಕಾಯಿಲೆ ಕಡಿಮೆಯಾಗಿ ಗುಣಮುಖನಾದನು. 7 ಮಂದಿ ಮಕ್ಕಳು ಬಂದಿಖಾನೆಯಿಂದ ಮುಕ್ತರಾದರು. 7 ಕೊಪ್ಪರಿಗೆ ಹಣ ಮತ್ತೆ ಕೈವಶವಾಯಿತು. ಎಲ್ಲರೂ ಶ್ರೀ ವರಸಿದ್ಧಿ ಗಣೇಶನನ್ನು ಕೊಂಡಾಡಿದರು. ಅದೇ ಪ್ರಕಾರ ಯಾರು ಶ್ರೀ ವರಸಿದ್ಧಿ ಗಣೇಶನ ವ್ರತನಿಷ್ಠೆಯಿಂದ ಹಾಗೂ ಭಕ್ತಿಯಿಂದ ಮಾಡುತ್ತಾರೋ, ಯಾರು ಹೇಳುತ್ತಾರೋ, ಆದಿತ್ಯವಾರ ಮತ್ತು ಬೃಹಸ್ಪತಿ ಬುಧವಾರ ವಾರದಲ್ಲಿ ತಪ್ಪದೆ ಹೇಳುತ್ತಾರೋ ಮತ್ತು ಕೇಳುತ್ತಾರೆ, ಅವರಿಗೆ ಶ್ರೀ ವರಸಿದ್ಧಿ ಗಣೇಶನು ಒಲಿಯುತ್ತಾನೆ ಮತ್ತು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಕಥೆ ಹೇಳಿ ಪ್ರಾರ್ಥನೆ ಮಾಡಿದರು. ಕಪಿಲೆ ಸೂತ್ರ ಗೋಮಾತಾ. ಖುಷಿಗಳೇ ನಮ್ಮ ಪಾದಕ್ಕೆ ಶರಣು. ವಾಸುದೇವ ನಿಮ್ಮ ಕೆಚ್ಚಲಿನಲ್ಲಿ ಗೋಪಾಲಕರು ಇರುವವನು. ಹಸಿ ಹುಲ್ಲು ಮೇಯುವುದು, ನೊರೆ ಹಾಲು ಕೊರೆಯುವುದು. ಬಾಯಲ್ಲಿ ಬ್ರಹ್ಮದೇವ ಇರುವುದು, ನಾಲಿಗೆಯಲ್ಲಿ ಶಾರದೇವಿ ಇರುವಳು, ಮೂಗಿನಲ್ಲಿ ಮುಕುಂದ ಇರುವನು, ಕಣ್ಣಲ್ಲಿ ಸೂರ್ಯಚಂದ್ರರಿರುವರು, ಕಿವಿಯಲ್ಲಿ ಕೊಂಬಿನಲ್ಲಿ ಗಂಧರ್ವರಿರುವರು, ನೆತ್ತಿಯ ಮೇಲೆ ಗಂಗಾದೇವಿ ಇರುವಳು, ಕತ್ತಿನಲ್ಲಿ ಕೃಷ್ಣನಿರುವನು, ಮಡಿಲಿನಲ್ಲಿ ಮಹಾಲಕ್ಷ್ಮಿ ಇರುವವಳು, ಬೆನ್ನಿನ ಮೇಲೆ ಭೀಮಸೇನನಿರುವನು, ಹೊಂಕಳಿನಲ್ಲಿ ಮುಕ್ಕಣ್ಣನಿರುವನು, ಹೆರಳಿನಲ್ಲಿ ವಾಸುದೇವನಿರುವನು, ಹೊಟ್ಟೆಯಲ್ಲಿ ಮುದ್ದು ವಿಠಲನಿರುವನು, ಪಾದದಲ್ಲಿ ಪಾಂಡವರು ಇರುವವರು, ಬಾಲದಲ್ಲಿ ಭಾಗೀರಥಿ ದೇವಿ ಇರುವವಳು, ನಡುಬಾಲದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾ ಸಮೇತ ಇರುವವರು,
ತುದಿಬಾಲದಲ್ಲಿ 360 ಕೋಟಿ ಜ್ಞಾನಿಗಳ ವಾಸ ಮಾಡಿರುವವರು. ಕಪಿಲೆ ಸೂತ್ರ ಹೇಳಿದವರಿಗೆ ಕಪಿಲೆ ಕರ್ಮತಿ 8 ಲಕ್ಷ ಗೋದಾನ ಮಾಡಿದ ಫಲ ಬರುವುದು. ಗಂಗೆ, ಯಮುನೆ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಕೊಲ್ಲಾಪುರ, ಕೊಟ್ರೇಶ್ವರ, ಉಡುಪಿ, ಸುಬ್ರಹ್ಮಣ್ಯಕ್ಕೆ ಹೋಗಿ ಉತ್ತರಾಯಣ ದಕ್ಷಿಣಾಯನ ಸ್ನಾನ ಮಾಡಿದ ಫಲ ಬರುವುದು. ಅಮಾವಾಸ್ಯೆಯ ದಿನ ಹೇಳಿದವರಿಗೆ 6 ತಿಂಗಳ ಪಾಪ ವಿಮೋಚನೆಯಾಗುವುದು. ರವಿವಾರ ಹೇಳಿದವರಿಗೆ 8 ದಿನದ ಪಾಪ ವಿಮೋಚನೆಯಾಗುವುದು. ದಿನನಿತ್ಯ ಹೇಳಿದವರಿಗೆ ಭೂತ ಪ್ರೇತ ಮಹಾ ಪಂಚಭೂತಗಳಿಂದ ನಿವಾರಣೆ ಆಗುವುದು. ಆಯ್ತು ನೋಡ್ರಿ, ಎಷ್ಟೈತ್ರಿ ಅದು ಗಣಪತಿ ಕತೆ. ನಿನ್ನೇನು ಹೇಳಿದ್ದು ನಾನು. ನಿನ್ನೆ ಉಳಿದಿದ್ದನ ಅದ್ರ ಭಾಗನ ಇಲ್ಲಿ ಮುಂದುವರ್ಸಿ ಇವತ್ತು ಹೇಳಿನ್ರಿ. ಒಂದೇ ದಿವಸನ ನೋಡೋರ್ಗು ಭಾಳ ಲಾಂಗ್ ಆಕತಿ ಬಿಡು. ಮತ್ತು ಪೂಜೆ ನಸಕ್ನ್ಯಾಗ ಮಾಡೋದು ಇರೋದ್ರಿಂದ ನಮ್ಗೆ ಎಷ್ಟು ಆಕತಿ ಅಷ್ಟು ಓದೋದ್ರ ಕತಿ. ನಮಗೆ ಒಂದೇ ಪ್ಯಾರ ಆಕಿತ್ತಂದ್ರೆ ಅಷ್ಟೇ ಒಂದೇ ಪ್ಯಾರನ ಓದೋದು. ಇಲ್ಲಪ್ಪ ನಾವು ಇವತ್ತೊಂದು ಕತೆ ಪೂರ್ತಿ ಮುಗಿಸ್ತು ಅಂದ್ರೆ ಪೂರ್ತಿ ಕತೆ ಓದಿ ಮುಗಿಸ್ಬೋದು. ಇಷ್ಟ ಅಂತೇನಿಲ್ರಿ ಅದು, ನಿಮ್ಗೆ ಎಷ್ಟು ಆಕತಿ ಅಷ್ಟು ಓದ್ಬೋದು ನೋಡ್ರಿ. ನಾ ವಿಡಿಯೋ ಅಪ್ಲೋಡ್ ಮಾಡೋ ಸಂಬಂಧಾಗಿ 2 ದಿವ್ಸನ್ಯಾಗ ಮುಗಿಸ್ಕೊಂಡ್ಬಿಟ್ಟೇನ್ರಿ ನಾ ಒಂದು ಕತೆ. ಇನ್ನು ಮತ್ತು ನಾಳೆಗೆ ಸ್ಟಾರ್ಟ್ ಮಾಡ್ತೇನೆ ರೀ. ನಾಳೆಗೆ ಲೈವ್ ಬಂದಿರ್ತಾನೆ. ಯಾರು ಬಂದು ಇಂಟ್ರೆಸ್ಟ್ ಇರೋರು ಬಂದು ಕೇಳ್ರಿ ಕತೆ. ಮತ್ತು ಇದು ಮೊದಲ ಸಾಲಿ ಒಂದು 9ನೇಂತೆ ಕಲ್ತೀವಿ ರೀ. ಒಂದು ವರ್ಷ ಹೋದ್ರೆ ಮತ್ತು ಮುಂದಿನ ವರ್ಷ ಅದೇ ದಿನಕ್ಕೆ ಓದೋರು ನಾವು. ಹಗಲೆಲ್ಲ ನಡು ಓದೋದು ಬರೋದು ಏನು ಮಾಡೋರಲ್ಲ. ಹಿಂಗಾಗಿ ಪಟ ಕನ್ನಡ ಸದ ಚಂದ ಹಿಂಗೆ ಓದಕ್ಕೆ ಬರೋದು ನೋಡ್ರಿ. ಈಗ ಅವಾಗಿ ನಂಗೆ ಭಾಳ ದಿವಸ ಆಗೈತೆ ರೀ, ಸಾಲಿ ಬಿಟ್ಟು 10 ವರ್ಷ ಆದ್ರೆ ನಾವು. ಹಿಂಗಾಗಿ ಕರೆಕ್ಟ್ ಪಟ ಓದಕ್ಕಾಗೋದು ರೀ ಈಗ. ಯಾವಾಗಲೂ ಸ್ವಲ್ಪ ನಡು ಓದೋದು ಬರೋದು ಏನಾರ ಕೆಲಸ ಮಾಡ್ತಿದ್ವು ಅಂದ್ರೆ ಅದೊಂದು ಸ್ವಲ್ಪ ರೂಢಿ ಇರ್ತೈತೆ ರೀ. ಏನೂ ಇಲ್ಲ, ನಾನು ಏನೂ ಮಾಡಂಗಿಲ್ಲ, ನಾನು ಹಿಂಗೆ ಆಕತ್ ನೋಡೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ನಾ ಯಾಕೆ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಅವ್ರು ಕೊಟ್ಟೇನೆ ಅಂದ್ರೆ ರೀ, ಅಲ್ಲಿ ಹಾಡು ಹತ್ತಿತ್ತು ರೀ ನಸಕ್ನ್ಯಾಗ. ಆ ಹಾಡಿನ ಸೌಂಡ್ ಭಾಳ ಬಂದೈತೆ ರೀ. ಅದು ಭಾಳ ಬಂದ ಸಂಬಂಧಾಗಿ ಅದನ್ನು ಮ್ಯೂಟ್ ಮಾಡಿ ಮತ್ತೆ ಹೊಳ್ಳಿ ವಾಯ್ಸ್ ಅವ್ರು ಕೊಟ್ಟೇನೆ ರೀ. ನಾ ಇಲ್ಲಿ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಅದನ್ನ ಕತ್ತಿ ಕೊಡಬಾರ್ದತ್ತ ಅಂದ್ಕೊಂಡಿದ್ನಿ, ಆದ್ರೆ ಭಾಳ ಐತ್ರಿ ಅದು ಹಾಡು. ಏನು ಕಾಪಿರೈಟ್ ಬರ್ತೈತೆ ಚಾನಲ್ಗೆ ಬ್ಯಾಡತ್ತಂದು ಮತ್ತೆ ಹೊಳ್ಳಿ ಅದನ್ನೆಲ್ಲ ಮ್ಯೂಟ್ ಮಾಡಿ ಇಲ್ಲಿ ಸೌಂಡ್ ಆ್ಯಡ್ ಮಾಡಿ ನೋಡ್ರಿ ನಾ ಇಲ್ಲಿ. ಮತ್ತು ನಿಮ್ಗೆ ನಾಳೆ ವಿಡಿಯೋದೊಳಗೆ ಹೇಳ್ತೀನಿ ರೀ ನಾನು ಏನೇನೈತಿ ಹೆಂಗಂತೆಲ್ಲ. ಕತೆ ಮಾತ್ರ ಇಷ್ಟು ಕಂಪ್ಲೀಟ್ ಆಯ್ತು ರೀ. ಈ ಕತೆ ಕೇಳ್ರಿ, ಕೇಳಬೇಕು ರೀ. ಅದನ್ನು ಕೇಳಿದ್ರೆ ನೀವು ಬಿಡಂಗಿಲ್ಲ ರೀ, ಮತ್ತೊಮ್ಮೆ ಕೇಳತ್ತಂತ ಅಂತೀರಿ. ಕೇಳೋರು ಬಂದು ಕೇಳ್ಬೋದು ರೀ. ನಾಳೆ ಲೈವ್ ಬರ್ತಾನೆ ರೀ. ಇಲ್ಲಪ್ಪ ನಮ್ಗೆ ಲೈವ್ ಅವಾಗ ಬರೋಕ್ಕಾಗಂಗಿಲ್ಲ ಅನ್ನೋರು ವಿಡಿಯೋ ಅಪ್ಲೋಡ್ ಮಾಡೀನಿ ಆಲ್ರೆಡಿ, ಹೋಗಿ ಚೆಕ್ ಮಾಡಿರಿ. ಈಗ ಇದನ್ನು ಅಪ್ಲೋಡ್ ಮಾಡಿದ್ನು, ಈಗ ಮುಂಚೆ ಒಂದು ಅಪ್ಲೋಡ್ ಮಾಡೀನಿ, ಹೋಗಿ ಚೆಕ್ ಮಾಡಿರಿ ಅವನ್ನ. ಅದಾದ್ಮೇಲೆ ನಾಳೆ ಮುಂಜಾನೆ 5:15 ಬರ್ತೀನಿ ನೋಡ್ರಿ ನಾ ಲೈವ್. 5:15 ಬರ್ತಾನೆ ರೀ. ಬರೋರು ಬಂದು ಇಂಟ್ರೆಸ್ಟ್ ಇರೋರು ಬಂದು ಕೇಳ್ರಿ ಕತ್ತಿನ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್ ಬಾಯ್ ರೀ.